ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರ ಇದೀಗ ಸಚಿವ ಸಂಪುಟದಲ್ಲಿ ಒಂದು ವಿವಾದಾತ್ಮಕ ನಿರ್ಣಯವನ್ನ ಕೈಗೊಂಡಿರುವಂತದ್ದು. ಅದೇನೆಂದ್ರೆ RSSಗೆ ಇದೀಗ ಕಡಿವಾಣ ಹಾಕಿರುವಂತಹ ಒಂದು ನಿರ್ಣಯವನ್ನ ಸಚಿವ ಸಂಪುಟದಲ್ಲಿ ನಿರ್ಣಯವನ್ನ ಕೈಗೊಂಡಿರುವಂತದ್ದು. ಸೊ ಇದು ಒಂದು ರೀತಿ ಮುಂದಿನ ದಿನಗಳಲ್ಲಿ ವಿವಾದವನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರು ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. 1925ರಲ್ಲಿ ಹೆಗ್ಡೆವಾರ್ ಅವರು ಸ್ಥಾಪನೆ ಮಾಡಿದಂತ RSSಗೆ ಇದೀಗ ಶತಾಬ್ದಿ ಅಂದ್ರೆ 100 ವರ್ಷಗಳು ತುಂಬಿರುವಂತದ್ದು. ಸೊ ಹಾಗಾಗಿ ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲೇ RSS ನ ಒಂದು ಪಥಸಂಚಲನ ಕೂಡ ಇತ್ತೀಚೆಗೆ ನಡೆದಿರುವಂತದ್ದು. ಸೊ ಇದರ ಬೆನ್ನ ಹಿಂದೆ ಇದೀಗ ರಾಜ್ಯದಲ್ಲಿ RSSಗೆ ಕಡಿವಾಣ ಹಾಕುವಂತ ಒಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಹಾಗಾದ್ರೆ RSSಗೆ ಈ ಹಿಂದೆ 3 ಬಾರಿ ಈ ದೇಶದಲ್ಲಿ ನಿರ್ಬಂಧವನ್ನ ಅಂದ್ರೆ ನಿಷೇಧಿಸಲಾಗಿತ್ತು, RSS ನ ನಿಷೇಧಿಸಲಾಗಿತ್ತು. ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ತೋರಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, RSS ಅನ್ನ ದೇಶದಲ್ಲಿ ಅಂದ್ರೆ 1925ರಲ್ಲಿ ಹೆಗ್ಡೆವಾರ್ ಅವರು ಸೆಪ್ಟೆಂಬರ್ 27ರಂದು ಈ ಒಂದು RSS ನ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ. ಇದು ಇವತ್ತಿಗೂ ಕೂಡ ಒಂದು ವಿವಾದ ಅಂದ್ರೆ ಏನಂದ್ರೆ ಎಲ್ಲರೂ ಕೂಡ ಹೇಳುವಂಥದ್ದು ರಿಜಿಸ್ಟರ್ಡ್ ಅಂದ್ರೆ ಅಧಿಕೃತ ಸಂಘ ಅಲ್ಲ ಎನ್ನುವಂತಹ ಒಂದು ಆರೋಪ ಕೇಳಿ ಬರುತ್ತೆ. ಜೊತೆಯಲ್ಲಿ ನೋಡಿ, ಈ RSS ಸ್ಥಾಪನೆ ಆಗಿ 100 ವರ್ಷ ಆಗಿರುವಂಥದ್ದು. ಇಡೀ ರಾಜ್ಯ ಎಲ್ಲ ದೇಶದಲ್ಲಿ RSS ನ ಸಂಭ್ರಮಾಚರಣೆ ಕೂಡ ಮಾಡಿರುವಂಥದ್ದು. ಇಲ್ಲಿ ಒಂದು ಅಪವಾದ ಏನಂದ್ರೆ RSS ಅಧಿಕೃತ ಅಂದ್ರೆ ರಿಜಿಸ್ಟರ್ ಸಂಸ್ಥೆ ಅಲ್ಲ ಎನ್ನುವಂಥ ಆರೋಪ ಒಂದು ಕಡೆ ಆದ್ರೆ, ಮುಗಿದೊಂದು ಕಡೆ RSS BJPಯ ಒಂದು ಅಂದ್ರೆ RSS ನ ಒಂದು ಮುಷ್ಟಿಯಲ್ಲಿ ಇರ್ತಕ್ಕಂಥ ಒಂದು ಪಕ್ಷ ಯಾವುದು ಅಂದ್ರೆ ಅದು BJP ಎನ್ನುವಂತಹ ವಾದ ಕೂಡ ಕೇಳ್ಬರ್ತಾ ಇರುವಂಥದ್ದು. ಅಂದ್ರೆ ವಾದ ಅಂತ ಅಲ್ಲ, ಅದು ನಿಜ ಕೂಡ, ಸತ್ಯ ಕೂಡ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಡಿವಾಣ ಹಾಕೋದಕ್ಕೆ ಅಥವಾ ತಮಿಳುನಾಡಿನಲ್ಲೂ ಕೂಡ ಇದೇ ರೀತಿ ನಿರ್ಬಂಧ ಹೇರಲಾಗಿದೆ. ಸೊ ಎಲ್ಲೋ ಒಂದ್ ಕಡೆ BJPಯ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಇಂತಹದೊಂದು ನಿರ್ಣಯ ಕೈಗೊಳ್ಳಲಾಗ್ತಿದೆ ಎನ್ನುವಂತ ಮಾತುಗಳು, ವಾದಗಳು ಕೂಡ ಕೇಳ್ಬರ್ತಾ ಇದೆ. ಎಲ್ಲ ಒಂದ್ ಕಡೆ RSS ತನ್ನ ಸಂಘಟನೆಯಿಂದಾಗಿ BJPಯ ಒಂದು ಗೆಲುವಿನ ಆ ಒಂದು ಓಟವನ್ನ ಇಡೀ ರಾಜ್ಯ ಮಾತ್ರ ಅಲ್ಲ ದೇಶದಲ್ಲಿ ಅದನ್ನ ವಿಸ್ತಾರ ಮಾಡ್ತಾ ಬಂದಿರುವಂಥದ್ದು. ಸೊ ಹಾಗಾಗಿ RSSಗೆ ಕಡಿವಾಣ ಹಾಕಿದ್ರೆ ಇಲ್ಲಿ BJPಯ ಓಟ ಅಂದ್ರೆ BJPಯ ಗೆಲುವನ್ನು ಕೂಡ ಇಲ್ಲಿ ಕಟ್ಟಿ ಹಾಕಬಹುದು ಎನ್ನುವಂತಹ ಲೆಕ್ಕಾಚಾರದಲ್ಲಿ ಈ ರೀತಿಯ ನಿರ್ಣಯಗಳನ್ನ ಕೈಗೊಳ್ಳಲಾಗುತ್ತೆ ಎನ್ನುವಂತ ವಾದಗಳನ್ನು ಕೂಡ ಮಂಡಿಸ್ತಾ ಇರುವಂಥದ್ದು. ಜೊತೆಯಲ್ಲಿ ನೋಡಿ, ದೇಶದಲ್ಲಿ 3 ಬಾರಿ, ನಾನು ಆಗ್ಲೇ ಹೇಳಿದಾಗೆ 3 ಬಾರಿ ದೇಶದಲ್ಲಿ RSS ನ ಏನು ಬ್ಯಾನ್ ಮಾಡಲಾಗಿತ್ತು, ನಿರ್ಬಂಧ ಮಾಡಲಾಗಿತ್ತು, ನಿಷೇಧಿಸಲಾಗಿತ್ತು. ಅದು ಯಾವಾಗೆಲ್ಲ ಅಂತ ನೋಡೋದಾದ್ರೆ, ಮಹಾತ್ಮ ಗಾಂಧೀಜಿ ಅವರನ್ನ ನಾಥುರಾಮ್ ಗೂಡ್ಸೆ ಆತ ಗುಂಡಿಕ್ಕಿ ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ, ಅದಾದ ನಂತರ 1948ರಲ್ಲಿ RSS ಅನ್ನ ನಿರ್ಬಂಧ ಮಾಡಲಾಗಿರುತ್ತೆ. RSS ನ ಚಟುವಟಿಕೆಗಳಿಗೆ ಅಲ್ಲಿ ಕಡಿವಾಣ ಹಾಕಲಾಗಿರುತ್ತೆ. ಯಾವುದೇ ರೀತಿಯ ಚಟುವಟಿಕೆಗಳು ನಡೆಸಬಾರ್ದು ಅಂತೇಳಿ ಅಲ್ಲೊಂದು ಒಂದು ಆಜ್ಞೆಯನ್ನು ಹೊರಡಿಸಲಾಗಿರುತ್ತೆ, ಒಂದು ಕಾನೂನನ್ನು ಜಾರಿಗೆ ತರಲಾಗಿರುತ್ತೆ. ಸೊ ನಿರ್ಬಂಧ ಹೇರಲಾಗಿರುತ್ತೆ RSSಗೆ. ಸೊ ಅದಾದ ನಂತರ ಮತ್ತೆ RSS ಚಟುವಟಿಕೆಗಳು ಯಥಾಸ್ಥಿತಿ ನಡೆಯೋದಕ್ಕೆ ಶುರುವಾದ ನಂತರ ಮತ್ತೊಮ್ಮೆ 2ನೇ ಬಾರಿಗೆ ಈ ದೇಶದಲ್ಲಿ RSS ಅನ್ನ ನಿರ್ಬಂಧ ಮಾಡಲಾಗುತ್ತೆ. ಅದು ಯಾವಾಗ ಅಂತ ನೋಡಿದ್ರೆ, ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿ ಎದುರಿಸಬೇಕಾದಂಥ ಸಂದರ್ಭ ಬರುತ್ತೆ. ಅದು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿರುತ್ತೆ. ಈ ವೇಳೆಯೂ ಕೂಡ RSS ಅನ್ನ ದೇಶದಲ್ಲಿ ನಿರ್ಬಂಧ ನಿಷೇಧಿಸಲಾಗಿರುತ್ತೆ. 2ನೇ ಬಾರಿಗೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಇದ್ದಂಥ ವೇಳೆ 2ನೇ ಬಾರಿಗೆ RSS ಅನ್ನ ದೇಶದಲ್ಲಿ ನಿಷೇಧಿಸಲಾಗಿರುತ್ತೆ. ಇನ್ನು 3ನೇ ಬಾರಿಗೆ ಯಾವಾಗ ಅಂತ ನೋಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಬಹುಶಃ. ಆ ಸಂದರ್ಭದಲ್ಲಿ BJP ಬಹಳ ಬಲಿಷ್ಠವಾಗಿ ಬೆಳೆಯೋದಕ್ಕೆ ಇದು ಒಂದು ದೇಶದಲ್ಲಿ ಬಹಳ ಬಲಿಷ್ಠವಾಗಿ ಬೆಳೆಯೋದಕ್ಕೆ ಇದು ಒಂದು ಕಾರಣ ಆಯಿತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ, ಇಡೀ ದೇಶದಲ್ಲಿ ಆ ಬಾಬ್ರಿ ಮಸೀದಿಯ ಧ್ವಂಸದ ಆ ಒಂದು ಘಟನೆ ಹೇಗೆ ವ್ಯಾಪಿಸುತ್ತೆ ಅಂದರೆ, RSS ನ ಜಾಗೃತಗೊಳ್ಳುತ್ತೆ. RSS ನ ಸಂಘಟನೆ ಕೂಡ ಆ ಸಂದರ್ಭದಲ್ಲಿ ಜಾಗೃತವಾಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ RSS ನ ಜೊತೆಯಲ್ಲಿ BJP ಪಕ್ಷ ಕೂಡ ಇಡೀ ದೇಶವ್ಯಾಪ್ತಿ ಹಳ್ಳಿಯಿಂದ ಹಿಡಿದು ದಿಲ್ಲಿಯಿಂದ ಹಿಡಿದು ಹಳ್ಳಿಯವರೆಗೂ RSS ನ ಸಂಘಟನೆ ಜೊತೆಗೆ BJPಯ ಬಾವುಟಗಳು ಹಾರಾಡೋದಕ್ಕೆ ಶುರುವಾಗುತ್ತೆ. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆದಂಥ ಸಂದರ್ಭದಲ್ಲಿ ಬಹುಶಃ ಡಿಸೆಂಬರ್ 10ನೇ ತಾರೀಕು RSS ನ ನಿಷೇಧ ಮಾಡಲಾಗಿರುತ್ತೆ. ಬಾಬ್ರಿ ಮಸೀದಿ ಧ್ವಂಸ ಬಹುಶಃ 1992 ಡಿಸೆಂಬರ್ 6 ಅಥವಾ 4ನೇ ತಾರೀಕು ಆ ಒಂದು ಪ್ರಕರಣ ನಡೆಯುತ್ತೆ. ಅದಾದ ಒಂದು ವಾರದ ನಂತರ ಅಂದ್ರೆ 3-4 ದಿವಸ ಆದ ನಂತರ ಡಿಸೆಂಬರ್ 10ರಂದು ಬಾಬ್ರಿ ಮಸೀದಿ ಧ್ವಂಸ ಆದ ನಂತರ ಡಿಸೆಂಬರ್ 10ರಂದು ದೇಶದಲ್ಲಿ
RSS ಅನ್ನ ನಿರ್ಬಂಧ ಮಾಡಲಾಗಿರುತ್ತೆ. ಸ್ನೇಹಿತರೆ, ಹಾಗಾದ್ರೆ ಈಗ ಏನು ಅಂತಹ ಅರ್ಜೆನ್ಸಿ ಏನಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಇಂತಹದೊಂದು ಅರ್ಜೆಂಟ್ ಆಗಿ ನಿರ್ಣಯ ತೆಗೆದುಕೊಳ್ಳುವಂತಹ ಮಹಾ ಅಪರಾಧ ಏನು ಮಾಡಿತ್ತು RSS ಎನ್ನುವಂಥ ವಾದ ಕೂಡ RSSನವ್ರಿಗೆ ಭಾಳ ಒಂದು ರೀತಿ ಕೆರಳಿಸುವಂಥ ಈ ಒಂದು ನಿರ್ಣಯ. ಸೊ ಯಾಕಂದರೆ ಹೇಳಿ ಕೇಳಿ ಶಾಖೆನಲ್ಲಿ ಯೂಶಲಿ ಶಾಖೆಗೆ ಹೋಗಿರೋವಂಥವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನು ನಡೆಯುತ್ತೆ, ಏನೆಲ್ಲ ಚಟುವಟಿಕೆ ನಡೆಯುತ್ತೆ ಅಂದರೆ ಅಲ್ಲಿ ಸಾಮಾನ್ಯವಾಗಿ ಒಂದಷ್ಟು ಸೀನಿಯರ್ಸ್ ಇರ್ತಾರೆ, ಇನ್ನುಳಿದಂತೆ ಶಾಲಾ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳು, ಯುವಕರು, ಸೊ ಈ ರೀತಿ ಅಥವಾ ಉದ್ಯೋಗಿಗಳು ಈ ರೀತಿ ಇರ್ತಾರೆ. ಅವರನ್ನು ಅಲ್ಲಿ ಒಂದು ರೀತಿ ದೇಶಭಕ್ತರನ್ನಾಗಿ ಅಲ್ಲಿ ಒಂದಷ್ಟು ಬೋಧನೆಗಳನ್ನು ಮಾಡ್ತಾರೆ. ದೇಶ ವಿರೋಧಿ ಚಟುವಟಿಕೆಗಳ ಬಗ್ಗೆ ಯಾವುದೂ ಕೂಡ ಹೇಳೋದಿಲ್ಲ. ಅಲ್ಲಿ ಸಮಾಜಘಾತುಕರನ್ನಾಗಿ ಅಲ್ಲೇನು ಪರಿವರ್ತನೆ ಕೂಡ ಮಾಡೋದಿಲ್ಲ. ಅಲ್ಲಿ ಈ ಗಾಂಜಾ ಆಗಿರ್ಬೋದು, ಈ ಏನು ಮತ್ತಿತರ ಚಟುವಟಿಕೆಗಳಿದೆಯಲ್ಲ, ಈ ಸಮಾಜಘಾತುಕ ಶಕ್ತಿಗಳನ್ನಾಗಿ ಏನಿವತ್ತು ಈ ಮಾಧ್ಯಮಗಳಾಗಿರ್ಬೋದು ಅಥವಾ ಮೊಬೈಲ್ಗಳಾಗಿರ್ಬೋದು, ಬೇರೆ ಬೇರೆ ಈ ಸಂಘಟನೆಗಳ ಚಟುವಟಿಕೆಗಳಿದೆಯಲ್ಲ, ಆ ರೀತಿ ಏನು RSSನಲ್ಲಿ ಆಗುವಂಥ ಘಟನೆ ಎಂಥದ್ದು ಇಲ್ಲ. ಅಲ್ಲಿ RSSನಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಒಳ್ಳೆ ಸತ್ಪ್ರಜೆಯನ್ನು ಅಥವಾ ಒಬ್ಬ ಸಮಾಜದ ನಾಗರಿಕನನ್ನಾಗಿ ಅಲ್ಲಿ ಆತನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಸಂಘ ಒಂದು ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅಲ್ಲಿ ದೇಶಭಕ್ತಿಯ ವಿಚಾರವಾಗಿ ಅಲ್ಲಿ ಒಂದಷ್ಟು ಬೋಧನೆಗಳಿರುತ್ತೆ, ದೇಶಭಕ್ತಿಯ ಗೀತೆಗಳಿರುತ್ತೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದಷ್ಟು ಆಗುವಂಥ ಚಟುವಟಿಕೆಗಳನ್ನು ಮಾಡಿಸ್ತಾರೆ. ಇದನ್ನು ಹೊರತುಪಡಿಸಿ ಅಲ್ಲೆಲ್ಲೂ ಕೂಡ ನೀವು BJP ಓಟ್ ಹಾಕಿ ಅಥವಾ ಬೇರೆ ಬೇರೆ ಇಲ್ಲೀಗಲ್ ಆಗಿ ಅಥವಾ ಏನು ಬೇರೆ ಬೇರೆ ಕಾನೂನನ್ನು ಮೀರಿ ಅಥವಾ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸಿ ಈ ಥರದ್ದು ಎಂಥದ್ದು ಇಲ್ಲ. ಅಲ್ಲಿ ದೇಶ ವಿರೋಧ ಚಟುವಟಿಕೆಗಳು ಕೂಡ ನಡೆಯುವುದಿಲ್ಲ. ಸಮಾಜಘಾತುಕ ಶಕ್ತಿಗಳನ್ನು ಕೂಡ ಸಮಾಜಘಾತುಕ ಕೆಲಸಗಳು ಕೂಡ ಅಲ್ಲಿ ನಡೆಯೋದಿಲ್ಲ. ಅಂಥ ವಿಚಾರಗಳು ಕೂಡ ಇಲ್ಲಿ RSSನಲ್ಲಿ ನಡೆಯೋದಿಲ್ಲ. ಇದು RSSನವರ ವಾದ. ಸೊ ಹಿಂಗಿರುವಂಥ ಈ ರೀತಿ ಇರುವಂಥ ಒಂದು ಸಂಘಟನೆ ಮೇಲೆ ನೀವು ನಿರ್ಬಂಧ ಯಾಕೆ ಇರ್ತಾ ಇದ್ದೀರಿ ಎನ್ನುವಂಥ ಆಕ್ರೋಶವನ್ನು ಕೂಡ RSSನ ಏನು ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ. ಇನ್ನು ಕಾಂಗ್ರೆಸ್ ಸರ್ಕಾರ ಏನು ಟೋಟಲಿ ಇಲ್ಲಿ ನಿರ್ಬಂಧ ಅಂದರೆ RSSನ ಈ ಶಾಖೆಗಳನ್ನು ನಡೆಸಲೇಬಾರದು ಅಂತ ಕೂಡ ಏನು ಹೇಳ್ತಾ ಇಲ್ಲ. ಯಾವುದೆಲ್ಲ ಸರ್ಕಾರಿ ಜಾಗಗಳಿದೆಯಲ್ಲ, ಫಾರ್ ಎಕ್ಸಾಂಪಲ್ ಉದ್ಯಾನವನ ಆಗಿರ್ಬೋದು ಅಥವಾ ಸರ್ಕಾರಿ ಜಾಗಗಳಾಗಿರ್ಬೋದು ಅಥವಾ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವಂಥ ಜಾಗಗಳು, ಇಲ್ಲೆಲ್ಲೂ ಕೂಡ RSSನ ಚಟುವಟಿಕೆಗಳನ್ನ ನಡೆಸಬೇಡಿ ಅಂತೇಳಿ ನಿರ್ಬಂಧ ಇರುವಂಥದ್ದು. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡಿರುವಂಥ ಈ ಒಂದು ನಿರ್ಣಯ ಕೇವಲ RSS ಮಾತ್ರ ಅಲ್ಲ, ಸಂಘಕ್ಕೆ ಮಾತ್ರ ಅನ್ವಯಿಸೋದಂಥದ್ದಲ್ಲ. ಪ್ರತಿಯೊಬ್ಬರು ಕೂಡ ಯಾವುದೇ ಧರ್ಮ ಆಗಿರಲಿ ಅಥವಾ ಯಾವುದೇ ಸಂಘಟನೆಯವರಾಗಿರಲಿ ಈ ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡು, ಅಂದರೆ ಆಯಾ ಒಂದು ಸ್ಥಳೀಯ ಒಂದು ಅಧಿಕಾರಿಯ ವ್ಯಾಪ್ತಿಗೆ ಬರುವಂಥ, ಫಾರ್ ಎಕ್ಸಾಂಪಲ್ ಈಗ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂಥ ಆ ಒಂದು ಸ್ಥಳದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂದರೆ ಅವರ ಅನುಮತಿ, ಅಂದರೆ ಆ ಒಂದು ಅಧಿಕಾರಿಯ ಒಂದು ಅನುಮತಿಯನ್ನು ಪಡೆದುಕೊಳ್ಬೇಕು. ಅಥವಾ ಸರ್ಕಾರಿ ಶಾಲೆಯ ಆವರಣದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಬೇಕಂದ್ರೆ ಅವರ ಅನುಮತಿಯನ್ನು ಪಡೆದುಕೊಳ್ಬೇಕು. ಜೊತೆಯಲ್ಲಿ ಪೊಲೀಸರ ಅನುಮತಿಯನ್ನು ಕೂಡ ಪಡೆದುಕೊಳ್ಬೇಕು ಎನ್ನುವಂಥ ನಿರ್ಣಯವನ್ನ, ಒಂದು ನಿರ್ಬಂಧವನ್ನ ಇದೀಗ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ನಿರ್ಣಯವನ್ನ ಕೈಗೊಂಡಿರುವಂಥದ್ದು. ಸ್ನೇಹಿತರೆ, RSS ಒಂದು ರೀತಿ ತಮಿಳುನಾಡಿನ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಈ ರೀತಿ ನಿರ್ಬಂಧ, RSSನ ಚಟುವಟಿಕೆಗೆ ನಿರ್ಬಂಧ ಇರುವಂಥದ್ದು ನಿಮ್ಮ ಅನಿಸಿಕೆ ಪ್ರಕಾರ ಸರಿನಾ ಅಥವಾ ಈ ಒಂದು ನಿರ್ಬಂಧವನ್ನ ನೀವು ಏನು ಬೆಂಬಲಿಸ್ತೀರಾ? ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.